ಛಲವಾದಿ ಮಹಾಸಭಾದ ವತಿಯಿಂದ ನಾವೆಲ್ಲರೂ ಪದಾಧಿಕಾರಿಗಳು ಮತ್ತು ಬಂಧುಗಳು ಎಲ್ಲ ಬಂದಿದ್ವಿ ಕಾರ್ಯಕ್ರಮಕ್ಕೆ. ಉದ್ದೇಶ ಇಷ್ಟೇ, ನಾವು ಇಲ್ಲಿನ ಲೋಕಸಭಾ ಸದಸ್ಯರಾದಂಥ ಮಾನ್ಯ DK ಸುರೇಶ್ ಅವರ ಪರವಾಗಿ ಕೆಲಸ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಆನೇಕಲ್ ತಾಲೂಕಿನ ಎಲ್ಲ ನಮ್ಮ ಸಮಾಜದ ಜನ ಕಾಂಗ್ರೆಸ್ಸಿನ ಪರವಾಗಿ ನಿಂತ್ಕೊಳ್ತೀವಿ ಮತ್ತು DK ಸುರೇಶ್ ಅವರ ಕೈ ಬಲಪಡಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಯಾಕೆಂದರೆ ಈಗಾಗಲೇ ಸಾಕಷ್ಟು ಅನುಕೂಲಗಳನ್ನು ಕಾಂಗ್ರೆಸ್ ಸರ್ಕಾರ ಎಲ್ಲ ವರ್ಗದವರೆಗೂ ತಲುಪೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನೇ ತೆಗಿಬೇಕು ಅನ್ನೋ ಕೆಟ್ಟ ಆಲೋಚನೆ ಮಾಡಿರ್ತಕ್ಕಂಥ BJP ಈ ರಾಜ್ಯದಲ್ಲೆಲ್ಲ ದೇಶದಲ್ಲೇ ಇರಬಾರ್ದು ಅನ್ನೋ ಉದ್ದೇಶದಿಂದ ನಾವು ಕಾಂಗ್ರೆಸ್ ಪರವಾಗಿ ನಮ್ಮೆಲ್ಲ ಸಮಾಜ ನಿಂತ್ಕೊಳ್ಳುತ್ತೆ. DK ಸುರೇಶ್ ಅವರ ಕೈಯನ್ನ ಬಲಪಡಿಸ್ತೀವಿ ಅಂತೇಳಿ ನಿಮ್ಮ ಮುಖಾಂತರ ನಾವು ಹೇಳ್ತೀವಿ. ಅಲ್ಲ, ಅವರು ಕಾಂಗ್ರೆಸ್ ಬಗ್ಗೆ ಏನು ಆರೋಪ ಮಾಡಲಿಲ್ಲ, BJP ಬಗ್ಗೆ ಆರೋಪ ಮಾಡಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಶಿವರಾಮ್ ಸಾಹೇಬರು ಸಾಕಷ್ಟು ಅಲ್ಲಿ ಒಂದು 10-12 ವರ್ಷದಿಂದ ಪಾರ್ಟಿಯಲ್ಲಿ ದುಡಿದಿದ್ರು. ಅವ್ರನ್ನ ಗುರುತಿಸುವಂತ ಕೆಲಸ BJP ಮಾಡಲಿಲ್ಲ. 2014ರಲ್ಲಿ ಇದೇ ಚಾಮರಾಜನಗರಕ್ಕೆ ನಾನು ಅಭ್ಯರ್ಥಿ ಆಗಬೇಕು ಅಂತ ಹೋದಾಗ ಶ್ರೀನಿವಾಸ್ ಪ್ರಸಾದ್ ಅವರು ಸ್ವತಃ ಅವರೇ ಹೇಳಿದ್ರು ಅವ್ರಿಗೆ, ನೀವು ಇಲ್ಲಿ ಬನ್ನಿ ಕೆಲಸ ಮಾಡಿ, ನಿಮ್ಗೆ ಅವಕಾಶ ಮಾಡಿಕೊಡ್ತೀವಿ ಅಂತೇಳಿ. ಕಾರಣಾಂತರಗಳಿಂದ ಅಲ್ಲಿ ಅವ್ರಿಗೆ ಅವಕಾಶವನ್ನ ತಪ್ಪಿಸಿದ್ರು. ಅದಾದ್ಮೇಲೆ ನೀವು ಆನೇಕಲ್ಗೆ ಹೋಗಿ ಅಂತ ಹೇಳಿದ್ರು. ಆನೇಕಲ್ಲಲ್ಲಿ ಬಂದು ಅವರು ಇಲ್ಲಿ ಮನೆ ಮಾಡಿಕೊಂಡು ಆನೇಕಲ್ ತಾಲೂಕಾಂತರ ಎಲ್ಲ ಓಡಾಡಿ ಇಲ್ಲಿ ಕಷ್ಟಪಟ್ಟರು. ಕೊನೆಗೆ ಇಲ್ಲೂ ಅವ್ರಿಗೆ ಸ್ಪರ್ಧೆ ಮಾಡೋಂಥ ಅವಕಾಶನ ಮಾಡಿಕೊಡ್ಲಿಲ್ಲ. ಆದರೂ ಸಹ ಅವರು ಇಡೀ ರಾಜ್ಯಾದ್ಯಂತ ಓಡಾಡಿ ನಮ್ಮ ಸಮಾಜದಿಂದ ಆ ಪಕ್ಷಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿದ್ರು. ಆದರೂ ಅವ್ರನ್ನ ಗುರುತಿಸಲಿಲ್ಲ. ಈಗ ಅನಿವಾರ್ಯ ಅವರು ಆಘಾತ ಮರಣವನ್ನು ಹೊಂದಿದ್ರು. ಒಂದಾದ ಮೇಲೆ ಆದರೂ ಅವರು ಅವ್ರ ಮನೆಗೆ ಹೋಗಿ ಅವ್ರನ್ನ ಸಂತೈಸ್ತಾರೆ ಅಥವಾ ಆ ಪಕ್ಷದ ಕಚೇರಿಯಲ್ಲಿ ಕನಿಷ್ಠ ಅವರ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಆದರೂ ಮಾಡ್ತಾರೆ ಅನ್ನೋ ಭರವಸೆ ಇಟ್ಕೊಂಡಿದ್ರು. ಅದನ್ನು ಸಹಿತ BJP ಮಾಡಲಿಲ್ಲ. ಜಾಗನೂ ಕೊಟ್ಟಿಲ್ಲ, ಅವ್ರನ್ನ ಗೌರವಿಸ್ಲಿಲ್ವಲ್ಲ. ಆ ಪಕ್ಷದಿಂದ ಅವ್ರಿಗೇನಾದ್ರೂ ಸ್ವಲ್ಪ ಗೌರವ ಆದ್ರೂ ಕೊಡ್ಬೇಕಾಗಿತ್ತಲ್ಲ, ಅದನ್ನು ಮಾಡಲಿಲ್ಲ. ಹಾಗಾಗಿ ವಾಣಿ ಶಿವರಾಮ್ ಅವರಿಗೆ ಉದ್ದೇಶ ಏನು ಅಂತ ಹೇಳಿದ್ರೆ, BJP ಪಕ್ಷದ ಬಾಗಿಲು ಸಂಪೂರ್ಣವಾಗಿ ಮುಚ್ಚಿದೆ. ನಮಗೇನಾದ್ರೂ ಅವಕಾಶ ಸಿಕ್ಕಿದ್ರೆ ಕಾಂಗ್ರೆಸ್ ಇಂದ ನಾನು ಚಾಮರಾಜನಗರಕ್ಕೆ ಸ್ಪರ್ಧೆ ಮಾಡ್ತೀನಿ. ಒಂದ್ ವೇಳೆ ಸಿಗಲಿಲ್ಲ ಅಂದ್ರೆ ಪಕ್ಷೇತರವಾಗಿ ನಿಲ್ಲಬೇಕು ಅಂತ ಮನಸ್ಥಿತಿ ಇದೆ. ಇನ್ನು ಕಾಲಾವಕಾಶ ಇರೋದ್ರಿಂದ ಅವ್ರನ್ನೆಲ್ಲ ಸಮಾಧಾನ ಮಾಡಿ ಕಾಂಗ್ರೆಸ್ಗೆ ಒಂದು ಸಹಕಾರ ಕೊಡುವಂತ ಪ್ರಯತ್ನ ಮಾಡ್ತೀವಿ. ಮಾಡೋಣ ಅಂತ. ಹೌದು, ಖಂಡಿತ 100% ನಾವು ಇಡೀ ರಾಜ್ಯಾದ್ಯಂತ ಓಡಾಡಿ ನಮ್ಮ ಸಮಾಜ ಯಾವುದೇ ಕಾರಣಕ್ಕೆ BJPಗೆ ಒಂದು ಮತನೂ ಆಗದೆ ಇರೋ ರೀತಿಯಲ್ಲಿ ನಾವು ಮಾಡ್ತೀವಿ. DK ಸುರೇಶ್ ಸಾಹೇಬ್ರ ಒಂದು ಪ್ರಚಾರ ಅಲ್ಲಿ ನಮ್ಮ ಛಲವಾದಿ ಸಮುದಾಯ ಭಾಗಿಯಾಗಿದೆ. ನಮ್ಮ ಛಲವಾದಿ ಮಹಾಸಭಾ ನಮ್ಮ ಮಹಾಪೋಷಕರು ಜಯರಾಜಣ್ಣವರು ಹೇಳೋ ರೀತಿಯಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಕಾಂಗ್ರೆಸ್ ಪಕ್ಷನ ಗೆಲ್ಲಿಸಬೇಕು. ನಮ್ಮ DK ಸುರೇಶ್ ಅವರು ಮತ್ತೆ ಮರು ಆಯ್ಕೆ ಆಗಬೇಕು. ಈ ಕೋಮುವಾದಿ BJP ಪಕ್ಷನ ದೂರ ಇಡಬೇಕು. ಸಂವಿಧಾನನೇ ನಾವು ಬದಲಾವಣೆ ಮಾಡಕ್ ಬಂದಿರೋದು ಅಂತ ಈ BJP ಎಲ್ಲಿ ಒಬ್ಬ ಸಂಸದರು ಹೇಳ್ತಾರೆ. ನಾವು ಆ ಒಂದು ಪಕ್ಷನ ಧಿಕ್ಕರಿಸಬೇಕು. ಮತ್ತೆ ನಮ್ಮ DK ಸುರೇಶ್ ಅವ್ರನ್ನ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮರು ಆಯ್ಕೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಛಲವಾದಿ ಮಹಾಸಂಘ ತೀರ್ಮಾನ ಮಾಡಿದೆ. ಅದು ನಮ್ಮ ಹಿರಿಯ ಅಣ್ಣವರು ಜಯರಾಜಣ್ಣವರು ಹೇಳಿರೋ ರೀತಿಯಲ್ಲಿ ನಾವೆಲ್ಲ ಅನುಕರಣೆಯಿಂದ ಆ ಒಂದು ಅನುಸರಿಸಬೇಕು ಅಂತ ನಾವು ಪಣ ತೊಟ್ಟಿದ್ದೇವೆ. ಈ ಒಂದು ನಮ್ಮ IAS ಶಿವರಾಮಣ್ಣವರು ಅವ್ರಿಗೆ ಈ ಸಾರಿ ಆದ್ರೂ ನಮ್ಮ ಕಾಂಗ್ರೆಸ್ ಪಕ್ಷ ಅವ್ರನ್ನ ಒಂದು ಕಡೆ ಗುರುತಿಸಿ ಮುಂದಿನ ದಿನಗಳಲ್ಲಿ ಅವರು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಭಾರತ ಸೇವಾ ಆಯೋಗ ಕನ್ನಡದಲ್ಲಿ ಪ್ರಪ್ರಥಮ ಬಾರಿಗೆ ಅವರು ಬರೆದಿರೋ ಏಕೈಕ ವ್ಯಕ್ತಿ ಮಾತೃಭಾಷೆಯಲ್ಲಿ ಅಂದ್ರೆ ನಮ್ಮ K ಶಿವರಾಮಣ್ಣವರು. ಅವರ ಧರ್ಮಪತ್ನಿ ವಾಣಿ K ಶಿವರಾಮರವರಿಗೆ ನಮ್ಮ ಕಾಂಗ್ರೆಸ್ ಪಕ್ಷ, ಅದರಲ್ಲಿ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತೆ ನಮ್ಮ ಸಿದ್ದರಾಮಣ್ಣವರು ಮುಖ್ಯಮಂತ್ರಿಗಳು ಹಾಗೂ
ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸಾಹೇಬರು, ಮತ್ತೆ ನಮ್ಮ ಡಿ.ಕೆ. ಸುರೇಶ್ ರವರು, ಹಾಗೂ ನಮ್ಮ ಜನಪ್ರಿಯ ಶಾಸಕ ಶಿವಣ್ಣನವರು, ಹಾಗೂ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು, ಇವರು ಅವರಲ್ಲಿ ಏನು ನಾವು ಅವರು ಬಿಜೆಪಿಯಲ್ಲಿ 12 ವರ್ಷದಿಂದ ಗುರುತಿಸಿಕೊಂಡಿದ್ರು, ಅವ್ರಿಗೆ ಯಾವುದೇ ಒಂದು ಸ್ಥಾನ ಮಾನ ಸಿಗಲಿಲ್ಲ. ನಾವೆಲ್ಲ ಹೇಳಿದ್ದು ಕಾಂಗ್ರೆಸ್ ಅಲ್ಲಿ ನೀವು ಉಳ್ಕೊಳ್ಳಿ, ದಯವಿಟ್ಟು ಕಾಂಗ್ರೆಸ್ ನಿಮ್ಮನ್ನು ಗುರುತಿಸೈತೆ, ನಿಮ್ಮನ್ನು ಶಾಸಕರಾಗಿ ಮಾಡ್ತದೆ ಅಂತ ನಮ್ಮ ಶಿವಣ್ಣವರು ಹೇಳಿದ್ರು, ಡಿ.ಕೆ. ಸುರೇಶ್ ಅವರು ಹೇಳಿದ್ರು. ಅವ್ರು ಯಡಿಯೂರಪ್ಪನ ನಂಬ್ಕೊಂಡು ಪಾಪ ಅವ್ರ ಪ್ರಾಣನೇ ಅರ್ಪಿಸ್ಕೊಂಡ್ಬಿಟ್ರು. ಇವತ್ತು ಅದೊಂದು ಘೋರ ಅನ್ಯಾಯ. ನಮ್ಮ ಛಲವಾದಿ ಸಮುದಾಯಕ್ಕೆ ನಿಜವಾಗ್ಲೂ ಭಾರತ ದೇಶದಲ್ಲಿ ಮಾತೃ ಭಾಷೆಯಲ್ಲಿ ಕನ್ನಡದಲ್ಲಿ ಪ್ರಪ್ರಥಮ ಬಾರಿಗೆ IAS ಅನ್ನ ಪಡೆದಿರೋ ಏಕೈಕ ವ್ಯಕ್ತಿ ಅಂದ್ರೆ ನಮ್ಮ ಶಿವರಾಮಣ್ಣ ಸಾಹೇಬ್ರು. ಅಂತವ್ರನ್ನ ಈ ಕೋಮುವಾದಿ ಪಕ್ಷ ಬಿಜೆಪಿ ಗುರುತಿಸಲಿಲ್ಲ ಅನ್ಬಿಟ್ಟು ಎಲ್ರಿಗೂ ಛಲವಾದಿ ಸಮುದಾಯಕ್ಕೆ ನಿಜವಾಗ್ಲೂ ಅನ್ಯಾಯ ಮಾಡೈತೆ. ಅದಕ್ಕೋಸ್ಕರ ನಮ್ಮ ಮಹಾಪೋಷಕರು ಜಯರಾಜಣ್ಣವ್ರು ಹೇಳಿದ್ದಾರೆ, ಈ ದಿನದಿಂದನೇ ನಮ್ಮ ಡಿ.ಕೆ. ಸುರೇಶ್ ಅವರ ಕೈನ ಬಲಪಡಿಸಬೇಕು. ನಮ್ಮ ಛಲವಾದಿ ಮಹಾಸಂಘ ಕಾಂಗ್ರೆಸ್ಗೆ ನಾವು ಒತ್ತು ಕೊಡಬೇಕು, ಅವ್ರನ್ನ ಗೆಲ್ಲಿಸಬೇಕು ಅನ್ನೋ ಒಂದು ಪಣ. ಬಿಜೆಪಿಯಲ್ಲಿ ಸಾಕಷ್ಟು ಜನ ಒಬ್ಬ ನೋಡಿ, ಭಾರತ ದೇಶದಲ್ಲಿ IAS ಅನ್ನೋ ಒಂದು ಕೀರ್ತಿ ಸಾಮಾನ್ಯ ಜನರು ಮಾಡಕ್ಕಾಗಲ್ಲ. ಅದು ಆ ಬಡತನದಲ್ಲಿ, ಕಡು ಬಡತನದಲ್ಲಿ ಹುಟ್ಟಿ, ಗುಡಿಸಲಲ್ಲಿ ಹುಟ್ಟಿ, ಅಷ್ಟು ಬಡತನದಲ್ಲಿದ್ದು ಮಾತೃಭಾಷೆಯಲ್ಲಿ IAS ಮಾಡಿರೋ ವ್ಯಕ್ತಿನ ಈ ಒಂದು ಬಿಜೆಪಿ ಪಕ್ಷ 12 ವರ್ಷದಿಂದ ಗುರುತಿಸಿಕೊಂಡು ಒಂದು MLA ಮಾಡಲಿಲ್ಲ, MP ಮಾಡಲಿಲ್ಲ. ಅವರ ನಂಬಿಕೆಗೆ ಅರ್ಹತೆ ಇಲ್ಲದೆ ಮಾಡ್ಬಿಟ್ರು. ಅದಕ್ಕೆ ನಮ್ಮ ಕಾಂಗ್ರೆಸ್ ಅಲ್ಲಿ ಸುಮಾರು ಒಂದು 2 ವರ್ಷ 3 ವರ್ಷ ಅವ್ರು ಗುರುತಿಸಿಕೊಂಡಿದ್ರೆ, ನಮ್ಮ ಶಾಸಕರು ಹೇಳಿದ್ರು, ಡಿ.ಕೆ. ಸುರೇಶ್ ಅನ್ನೋರು ಹೇಳಿದ್ರು, ನಮ್ಮ ಮಾದೇಪುರದಲ್ಲಿ ಶಿವರಾಮ್ ಸಾಹೇಬ್ರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಲಿ ಓಡಾಡ್ಕೊಂಡಿರಿ, ನಿಮ್ಮನ್ನ MLA ಮಾಡೇ ಮಾಡ್ತೀರಂತ. ಅವರು ಯಡಿಯೂರಪ್ಪನವರ ಒಂದು ಮಾತಿಗೆ ಅವರು ಹೋಗೊಟ್ಟು ಬಿಜೆಪಿ ದುಡಿದ್ರು. ಲಾಸ್ಟ್ ಅಲ್ಲಿ ಶೂನ್ಯ ಆಗಿ ಸಾವನ್ನಪ್ಪಿದ್ರು. ಅದು ನಮಗೆ ತುಂಬಾ ನೋವೈತೆ. ಮುಂದಿನ ದಿನಗಳಲ್ಲಿ ನಮ್ಮ ಮಹಾ ಛಲವಾದಿ ಸಂಘ ಕಾಂಗ್ರೆಸ್ ಪಕ್ಷ ಅದಕ್ಕೆ ನಾವು ಒತ್ತು ಕೊಡ್ತೇವೆ. ಯಾಕಂದ್ರೆ ಅನಂತಕುಮಾರ್ ಹೆಗಡೆ ಅನ್ನೋವರು ಕೋಮುವಾದಿ ಪಕ್ಷದಲ್ಲಿ ಸಂವಿಧಾನನೇ ನಾವು ಚೇಂಜ್ ಮಾಡೋದಕ್ಕೆ ಬಂದಿರೋದು ಅಂತಾರೆ. ಇವತ್ತು ಭಾರತ ದೇಶ 10 ದೇಶಗಳ ಒಂದು ಒಕ್ಕೂಟದಲ್ಲಿ ಸಂವಿಧಾನ ಬರೆದಿರೋ ಒಂದು ಸಂವಿಧಾನನ ಮಹಾನ್ ಗ್ರಂಥ, ಶ್ರೇಷ್ಠ ಗ್ರಂಥ ಸಂವಿಧಾನ. ಆ ಒಂದು ಸಂವಿಧಾನನೇ ನಾನು ಚೇಂಜ್ ಮಾಡಕ್ ಬರ್ತೀನಿ ಅಂತ ಒಬ್ಬ ಕೋಮುವಾದಿ ಪಕ್ಷ ಹೇಳ್ತಾರಲ್ಲ, ಆ ಪಕ್ಷದಲ್ಲಿ ನಾವು ಇರೋದಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಮಹಾ ಛಲವಾದಿ ಸಂಘ ಒತ್ತು ಕೊಡ್ತೇವೆ ಅಂತ ನಾವು ಪ್ರತಿಜ್ಞೆ ಮಾಡಿದ್ದೇವೆ. ಡಿ.ಕೆ. ಸುರೇಶ್ ಅವ್ರನ್ನ ಗೆದ್ದೇ ಗೆಲ್ಲಿಸ್ತೇವೆ.